ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅವ್ನು ಹೌದು ಅನ್ನೋದಾದ್ರೆ ಅವ್ನ್ ಮನೇಲಿ ಉಳ್ಕೊಳ್ಳೋದಕ್ಕೂ ಡಿಸರ್ವಿಂಗ್. ಅವನ್ನ ನಾಮಿನೇಟ್ ಈ ಕಡೆ ನೀನ್ ಮಾಡಿ ಈ ಕಡೆ ಕ್ಯಾಪ್ಟನ್ಸಿಗೆ ನನ್ಗೆ ಅವ್ನು ಹೋಗ್ಬೇಕು ಅಂತಂದಾಗ ಇಲ್ಲಿ ಗೊಂದಲ ಕಾಣುತ್ತೆ. ನಾಮಿನೇಷನ್ ಎಲ್ಲ ಆದ್ಮೇಲೆ ಕ್ಯಾಪ್ಟನ್ಸಿ ಅಂತ ಬಂದಾಗ ಅವರ ಪೂರ್ತಿ ನಿರ್ಧಾರ ಬದಲಾಗಿತ್ತು. ಹೌದಲ್ಲ, ನಾನು ಇದನ್ನ ಧನುಷ್ ಅವ್ರಿಗೆ ಕೊಡ್ತೀನಿ. ಧನುಷ್ ಅವ್ರು ಯಾಕೆ ಅಂದ್ರೆ ಅವ್ರಿಗೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿರುತ್ತೆ. ಆಸ್ ಎ ಕ್ಯಾಪ್ಟನ್ ನಾಮಿನೇಟ್ ಮಾಡ್ಬೇಕಾಗತ್ತೆ. ಅಂಡ್ ನಾಮಿನೇಷನ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ, ಒಂದ್ 2-3 ಕ್ಯಾಟಗರಿನ ಯೋಚನೆ ಮಾಡಿ ಆಮೇಲೆ ನಾಮಿನೇಟ್ ಮಾಡ್ಬೇಕು ಅಂತ. ಅದನ್ನ ಎಲ್ಲೋ ಅವರು ನೀಟಾಗಿ ಆ ಕೆಲಸನ ಮಾಡಿಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಆ ಜಾಗದಲ್ಲಿ ಬೇರೆಯವ್ರು ಯಾರು ಮಾಡಿಲ್ಲ ಅಂದಿದ್ರೆ ಐ ವಾಸ್ ಓಕೆ. ಬಟ್ ಧನುಷ್ ಮಾಡಿಲ್ಲ ಅಂತ ನಂಗೆ ಸ್ವಲ್ಪ ಜಾಸ್ತಿನೇ ಡಿಸಪಾಯಿಂಟ್ ಆಯ್ತು. ಬಿಗ್ ಬಾಸ್, ಇಲ್ಲಿ ನಾನು ತಗೊಳ್ಳೋ ಹೆಸರು ರಕ್ಷಿತಾ. ಇಲ್ಲಿ ನಿನ್ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಇಲ್ಲಿ 13 ಜನ 13 ಜನದ ಪರ್ಸ್ಪೆಕ್ಟಿವ್ 13 ತರ ಇರುತ್ತೆ. ಅದನ್ನ